ಇತ್ತೀಚಿನ ದಿನಗಳಲ್ಲಿ ಅಡುಗೆ ವಿಡಿಯೋಗಳನ್ನು ಯೂಟ್ಯೂಬ್ ಮತ್ತು ಇತರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡಿ ಹಣವನ್ನು ಗಳಿಸ್ತಾ ಇದ್ದಾರೆ. ಸೊ ನಿಮಗೂ ಅನಿಸಿದೆ ಅಲ್ವಾ, ನಾವು ಕೂಡ ಯೂಟ್ಯೂಬ್ಗೆ ಅಡುಗೆ ವಿಡಿಯೋಗಳನ್ನು ಹಾಕಿ ಹಣ ಗಳಿಸಬೇಕು ಅಂತ. ಸೊ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ನಿಮಗಾಗಿ. ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಮಾಹಿತಿಯನ್ನು ನೀಡ್ತೀನಿ. ಸೊ ಯಾರು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನೋಡೋದ್ರಿಂದ ನಿಮಗೆ 90% ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಮೊದಲನೇದಾಗಿ ನೀವು ವಿಡಿಯೋ ಫುಟೇಜ್ಗಳನ್ನ ರೆಡಿ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ನೀವು ಒಂದೇ ಆ್ಯಂಗಲಿಂದ ವೀಡಿಯೋನ ಮಾಡೋ ಬದಲು ಬೇರೆ ಬೇರೆ ಆ್ಯಂಗಲಿಂದ ವೀಡಿಯೋನ ಟ್ರೈ ಮಾಡಿ. ಸೊ ಅದು ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಎಲ್ಲ ವೀಡಿಯೋ ಕ್ಲಿಪ್ಸ್ ರೆಡಿ ಆಯಿತು ಅಂದಮೇಲೆ ಸೊ ಇವಾಗ ಎಡಿಟಿಂಗ್ ಸ್ಟಾರ್ಟ್ ಆಗುತ್ತೆ. ಒಂದು ಎಡಿಟಿಂಗ್ ಆ್ಯಪ್ನ ಚೂಸ್ ಮಾಡ್ಕೊಳ್ಳಿ. ಲೈಕ್ ಕೈನ್ ಮಾಸ್ಟ್ರು, ಇನ್ಶಾಟು, ಕ್ಯಾಪ್ ಕಟ್ಟು, ಈ ಥರ ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ನಾನು ಈಸಿ ಅನ್ನೋದಂತ ನೋಡೋದಾದರೆ ಕೈನ್ ಮಾಸ್ಟರು ಬೆಸ್ಟ್ ಅಪ್ಲಿಕೇಶನು. ಇದರಲ್ಲಿ ನೀವು ಈಸಿಯಾಗಿ ಎಡಿಟ್ ಮಾಡ್ಬೋದು ಮತ್ತು ತುಂಬ ಕಷ್ಟನೂ ಅನಿಸೋದಿಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ಕೈನ್ ಮಾಸ್ಟರಲ್ಲಿ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅಂತ ನಾನು ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ, ಯಾವುದೇ ರೀತಿಯ ಸ್ಕಿಪ್ ಮಾಡಬೇಡಿ. ಈ ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ನೀವು ಪ್ಲೇಸ್ಟೋರ್ ಅಥವಾ ಕ್ರೋಮಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲಲ್ಲಿ ಕೈನ್ ಮಾಸ್ಟರ್ ಅನ್ನೋ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಅದಾದ ನಂತರ ಓಪನ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಈ ರೀತಿಯಾಗಿ ಕಾಣುತ್ತೆ. ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದು ಯೂಟ್ಯೂಬ್ ರೆಸ್ಟ್ 16:9 ಅಂತ ಇದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್. ಅದಾದ ನಂತರ ನೀವು ಫುಟೇಜ್ಗಳನ್ನ ರೆಡಿ ಮಾಡ್ಕೊಂಡಿರ್ತೀರಲ್ವಾ, ವೀಡಿಯೋ ಮಾಡಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಒಂದೊಂದು ಆ್ಯಡ್ ಮಾಡ್ಕೊಳ್ಳಿ ಹಿಂಗೆ. ಅದಾದ ನಂತರ ಒಂದ್ಸಲ ಚೆಕ್ ಮಾಡಿ ಫುಟೇಜ್ ಎಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಅದಾದ ನಂತರ ಇದರಲ್ಲಿ ನಿಮಗೆ ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ಡಿಲೀಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವಿಡಿಯೋ ಮಾಡಿರ್ತೀರ ಬಟ್ ಎಕ್ಸ್ಟ್ರಾ ಆಗಿರುತ್ತೆ. ಸೊ ಡಿಲೀಟ್ ಮಾಡಬೇಕು ಅಂತ ಅಂದರೆ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ರೈಟ್ ಸೈಡಲ್ಲಿ ನೋಡಿ ಟ್ರಿಮ್ ಆ್ಯಂಡ್ ಸ್ಪ್ಲಿಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಲಾಸ್ಟಿಗೆ ಕಟ್ ಮಾಡಬೇಕು ಅಂತ ಇದ್ದರೆ ಟ್ರಿಮ್ ರೈಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಲ್ಲಿಂದ ಅಲ್ಲಿವರೆಗೆ ಕಟ್ ಆಗುತ್ತೆ. ಅದು ಎಕ್ಸ್ಟ್ರಾ ಏನಾದರೂ ವೀಡಿಯೋ ಇತ್ತು ಅಂದರೆ ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಈ ರೀತಿ ವೀಡಿಯೋಗಳನ್ನ ಮಾಡ್ಕೊಂಡಿರ್ತೀರ ಬಟ್ ಅದು ಇನ್ನೂ ಚೆನ್ನಾಗಿ ಕಾಣಬೇಕು ಅಂತ ಹೇಳಿದ್ರೆ ಸಮ್ಟೈಮ್ಸ್ ಮಾಡಿರ್ತೀರ, ಝೂಮ್ ಮಾಡ್ಕೊಳ್ಳೋದು ಗೊತ್ತಾಗಲ್ಲ. ಝೂಮ್ ಮಾಡ್ಕೋಬೇಕು ಅಂದರೆ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ರೈಟ್ ಸೈಡ್ಗೆ ಆಪ್ಷನ್ ಬರುತ್ತೆ, ಅದರಲ್ಲಿ ಪ್ಯಾನ್ ಆ್ಯಂಡ್ ಝೂಮ್ ಇದೆ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಂಟ್ರಲ್ಲಿ ಈಕ್ವಲ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಝೂಮ್ ಮಾಡ್ಕೊಳ್ಳಿ ಇಲ್ಲಿ. ಸೊ ನಿಮಗೆ ಝೂಮ್ ಮಾಡ್ಕೊಳೋದಾದರೆ ಈ ರೀತಿ ಝೂಮ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲೂ ಅಷ್ಟೇ ಸೇಮ್ ಅದೇ ಥರ ಪ್ಯಾನ್ ಆ್ಯಂಡ್ ಝೂಮ್ ಈಕ್ವಲ್. ಅದಾದ ನಂತರ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿರೋ ವಿಡಿಯೋ ಮೇಲೆ ಇದು ಮಾಡಿ ಝೂಮ್ ಮಾಡ್ಕೊಳ್ಳಿ ಹೀಗೆ. ಅದಾದ ನಂತರ ಸೊ ವಿಡಿಯೋನ ರೆಡಿ ಆಯಿತು. ಮುಂಚೆ ನೀವು ನೋಡ್ಕೊಳ್ಳಿ ವಿಡಿಯೋ ಕರೆಕ್ಟಾಗಿದೆಯಾ, ಕ್ಲಿಪ್ಸ್ ಕರೆಕ್ಟಾಗಿದೆಯಾ, ಒಂದಾದಮೇಲೆ ಒಂದು ಕರೆಕ್ಟಾಗಿದೆಯಾ, ಅದನ್ನೆಲ್ಲ ಕರೆಕ್ಟಾಗಿ ಹಾಕೊಂಡಿದ್ದ ತಕ್ಷಣ ನಿಮಗೆ ಇವಾಗ ವೀಡಿಯೋಗಳಿಗೆ ಟ್ರಾನ್ಸಿಷನ್ ಹಾಕೋಣ. ಟ್ರಾನ್ಸಿಷನ್ ಅಂದರೆ ಇನ್ನೂ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ಒಂದು ವೀಡಿಯೋ ಆಗಿದ ತಕ್ಷಣ ಇನ್ನೊಂದು ವೀಡಿಯೋ ಮಧ್ಯ ಒಂದು ಸಿಂಬಲ್ ಕಾಣಿಸ್ತದೆ ನೋಡಿ ಬಾಕ್ಸಲ್ಲಿ, ಅದು ಕ್ಲಿಕ್. ಸೊ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಟ್ರಾನ್ಸಿಷನ್ ಲಿಸ್ಟ್ ಕಾಣುತ್ತೆ. ಇಲ್ಲಿ ನೋಡಿ ಇಷ್ಟೆಲ್ಲ ಟ್ರಾನ್ಸಿಷನ್ ಇದೆ. ಸೊ ನೋಡಿ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡಿಕೊಂಡು ಒಂದೊಂದೇ ಟ್ರೈ ಮಾಡ್ತಾ ಬನ್ನಿ. ನಿಮಗೆ ಇನ್ನೂ ಸ್ಲೋ ಮಾಡಬೇಕು, ಆ ಟ್ರಾನ್ಸಿಷನ್ ಸ್ಪೀಡ್ ಮಾಡಬೇಕು ಅಂತಂದರೆ ನಿಮ್ಮ ಲೆಫ್ಟ್ ಸೈಡಲ್ಲಿ ನೋಡಿ ಟೈಮ್ ತೋರಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ನೋಡಿ ಇವಾಗ ಟ್ರಾನ್ಸ್ಲೇಷನ್ ಹಾಕಿ ತೋರಿಸ್ತೀನಿ ನೋಡಿ. ಮೆಣಸಿನಕಾಯಿ ಹಾಗೆ ನೀರು ಕೂಡ ಸೇರಿಸಿಕೊಂಡು ಮತ್ತೆ ನೀವು ಆಡಿಯೋ ಏನಾದರೂ ಕೇಳಿಸ್ತಾ ಇಲ್ಲ ಇನ್ನೂ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳೋದಾದರೆ ಅದ್ರ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮಿಕ್ಸರ್ ಅಂತ ಕಾಣಿಸ್ತಿದೆ ಅಲ್ಲ ರೈಟ್ ಸೈಡಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ವಾಯ್ಸ್ ಸಿಂಬಲ್ 100 ಇದೆ ಅಲ್ಲ, ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು. ಅಥವಾ ಇಲ್ಲ ನನಗೆ ಮತ್ತೆ ಸಪ್ರೇಟಾಗಿ ಆಡಿಯೋ ಹಾಕ್ತೀನಿ ಅಂತ ಹೇಳಿದ್ರೆ ಅದನ್ನು 0 ಮಾಡ್ಕೋಬೋದು. ಯಾವುದೇ ವಾಯ್ಸ್ ಬರೋಲ್ಲ. ಮಿಕ್ಸರ್ ವಾಯ್ಸ್ ಇದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮುಗೀತು. ಸೊ ನಿಮ್ಗೆ ಇಲ್ಲಿ ಯಾವುದೇ ರೀತಿಯ ವಾಯ್ಸ್ ಬರೋಲ್ಲ. ಸೊ ನೀವು ನೆಕ್ಸ್ಟ್ ಏನಾದರೂ ಆ್ಯಡ್ ಮಾಡಬೇಕು ಅಂತ ಇದ್ದರೆ, ವಾಯ್ಸ್ ಆ್ಯಡ್ ಮಾಡಬೇಕು ಅಂತ ಇದ್ದರೆ, ಇಲ್ಲ ಇಲ್ಲೇ ನಾನು ರೆಕಾರ್ಡ್ ಮಾಡಬೇಕು ಅಂತ ಇದ್ದರೆ, ಮೊದಲನೇದಾಗಿ ಇಲ್ಲೇ ರೆಕಾರ್ಡ್ ಮಾಡೋದಾದರೆ ಇಲ್ಲಿ ರೆಕಾರ್ಡ್ ಅಂತ ಕಾಣಿಸ್ತಿದೆ ನೋಡಿರಿ ರೈಟ್ ಸೈಡಲ್ಲಿ, ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲೇ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬೋದು. ಅಥವಾ ಬೇಡ ನನಗೆ ಅಂತ ಹೇಳಿದ್ರೆ ಬ್ಯಾಕ್ ಬಂದು ಆಡಿಯೋ ಕಾಣಿಸ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು
ಎಕ್ಸ್ಟ್ರಾ ಸಪ್ರೇಟಾಗಿ ಆಡಿಯೋ ಏನಾದರೂ ಇತ್ತು ಅಂದರೆ ಅದನ್ನು ಇಂಪೋರ್ಟ್ ಮಾಡ್ಕೋಬೋದು. ಆಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಯಾವುದು ಇತ್ತು ಅಂದರೆ ನಿಮ್ಮದು ಫೈಲ್ ಆಲ್ಬಮ್ಸಲ್ಲಿ ಏನಾದರೂ ಇತ್ತು ಅಂದರೆ ಸೊ ಸಪ್ರೇಟಾಗಿ ಮಾಡಿದ್ರು ಅಂದರೆ ಅದನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ಮ್ಯಾಚ್ ಮಾಡ್ಕೋಬೇಕು. ಸೊ ಈಗ ನೋಡ್ಕೊಳ್ಳಿ. ನೆಕ್ಸ್ಟ್ ಏನಾದರೂ ಟೆಕ್ಸ್ಟ್ ಹಾಕಬೇಕು ಅಂತ ಇದ್ದರೆ, ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತೀವಿ ಅನ್ನೋದ್ರ ಮೇಲೆ ಇವಾಗ ನಾನು ಟೆಕ್ಸ್ಟ್ ಹಾಕಬೇಕು ಅಂತ ಆದರೆ ಇಲ್ಲಿ ನೋಡಿ, ಈ ಕಡೆ ಲೇಯರ್ ಅಂತ ಕಾಣಿಸ್ತಾ ಇದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಎಫೆಕ್ಟು, ಸ್ಟಿಕ್ಕರು, ಟೆಕ್ಸ್ಟ್, ಹ್ಯಾಂಡ್ ರೈಟಿಂಗ್. ಟೆಕ್ಸ್ಟ್ ಹಾಕಬೇಕು ಅಂತಂದರೆ ಟೆಕ್ಸ್ಟ್ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವೇನಾದರೂ ಹಾಕಬೇಕು ಅಂತ ಇದ್ದರೆ, ಫಾರ್ ಎಕ್ಸಾಂಪಲ್ ಏನೇನು ಹಾಕಬೇಕು, ಫಸ್ಟ್ ಅಂತ ಹಾಕಿ ಏನು ಹಾಕಬೇಕು ಅಂತ ಇದ್ದರೆ, ಏನಾದರೂ ಹಾಕ್ತಿದ್ದೀರಿ, ಜಿಂಜರ್ ಏನಾದರೂ ಹಾಕ್ತಿದ್ದೀರಾ ಅಂತ ಹೇಳಿದ್ರೆ ಜಿಂಜರ್ ಅಂತ ಟೈಪ್ ಮಾಡಿ. ಓಕೆ ಕೊಟ್ಕೊಳ್ಳಿ. ಈ ಕಲರ್ ಬೇಕಾದ್ರೆ ಕಲರ್ ಹಾಕೊಂಡು, ಫಾಂಟ್ ಬೇಕಿದ್ರೆ ಚೇಂಜ್ ಮಾಡೋದಾದರೆ ನೀವು ನೋಡಿ ಆಂಡ್ರಾಯ್ಡಲ್ಲಿರೋದನ್ನು ಸೆಲೆಕ್ಟ್ ಮಾಡಿಕೊಂಡು ಅದಾದ ನಂತರ ಇದಕ್ಕೆ ಕಲರ್ ಏನಾದರೂ ಚೇಂಜ್ ಮಾಡಬೇಕು ಅಂತ ಆದರೆ ರೆಡ್ ಹಾಕ್ಬೋದು. ನಿಮ್ಮ ಇಷ್ಟ ಯಾವ ಕಲರ್ ಆದರೂ ಹಾಕ್ಬೋದು. ಆಮೇಲೆ ಅದಕ್ಕೆ ಔಟ್ಲೈನ್ ಹಾಕಬೇಕು ಅಂತ ಇದ್ದರೆ, ಬ್ಯಾಕ್ಗ್ರೌಂಡ್ ಹಾಕಬೇಕು ಅಂತಿದ್ದರೆ ಕ್ಲಿಕ್ ಮಾಡಿಕೊಂಡು ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ಹಾಕೋಬೋದು ನೀವು. ಸೊ ಈ ರೀತಿಯಾಗಿ ಒಂದು ಜಿಂಜರ್ ಹಾಕಿದ್ರೆ ಜಿಂಜರು ಈ ರೀತಿಯಾಗಿ ಹಾಕೋದಿತ್ತು ಅಂದರೆ ಅದಕ್ಕೆ ಟೈಪ್ ಮಾಡಿಬಿಟ್ಟು ನೀವು ಸಹ ಹಾಕ್ಬೋದು. 1 2 ಯಾವ ರೀತಿ ಹಾಕ್ತಿದ್ದೀವಿ ಅನ್ನೋದ್ರ ಮೇಲೆ ಐಟಮ್ ಮೇಲೆ 1 2 ಅಂತ ಹಾಕ್ಬೋದು. ಇಲ್ಲ ನೀವು ಎಕ್ಸ್ಟ್ರಾ ಮತ್ತು ಮ್ಯೂಸಿಕ್ ಕೂಡ ಆ್ಯಡ್ ಮಾಡಬೇಕು ಅಂತ ಇದ್ದರೆ, ಬ್ಯಾಕ್ಗ್ರೌಂಡ್ ಸ್ವಲ್ಪ ಲೈಟಾಗಿ ಮ್ಯೂಸಿಕ್ ಇರಲಿ ಅಂತ ಹೇಳಿದ್ರೆ ಆಡಿಯೋ ಅಂತ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಯಾವುದೇ ಸಾಂಗ್ಸು ಮ್ಯೂಸಿಕ್ ಏನೋ ಇತ್ತು ಅಂದರೆ ಅದ್ರ ಮೇಲೆ ಯಾವ್ದು ಫೋಲ್ಡರ್ ಇತ್ತು ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಆಲ್ಬಮ್ ಸೆಲೆಕ್ಟ್ ಶಾರ್ಟ್ ಮ್ಯೂಸಿಕ್ ಯಾವುದು ಇತ್ತು ಅಂದರೆ ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ನೀವು ಅದು ಇಂಪೋರ್ಟ್ ಆಗಿರುತ್ತೆ. ಕಂಪ್ಲೀಟಾಗಿ ಅದಾದ ತಕ್ಷಣ ನೀವು ಎಲ್ಲ ಎಡಿಟ್ ಆದಮೇಲೆ ಕಂಪ್ಲೀಟಾಗಿ ಒಂದು ಸಲ ಚೆಕ್ ಮಾಡಬೇಕಾಗತ್ತೆ, ಏನಾದರೂ ತಪ್ಪಾಗಿದೆಯೋ ಏನು ಅಂತ ಒಂದು ಸಲ ಚೆಕ್ ಮಾಡಿಬಿಟ್ಟು ಅದಾದ ನಂತರ ನಿಮಗೆ ವೀಡಿಯೋನ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಇರುತ್ತೆ. ಸೊ ರೈಟ್ ಸೈಡಲ್ಲಿ ಮೇಲೆ 3 ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಎಂಡಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಫ್ರೇಮ್ ರೇಟು ಇಲ್ಲಿ 720p ಮತ್ತು ಫ್ರೇಮ್ ರೇಟು 30 ಅಥವಾ 60 ಇಟ್ಕೊಳ್ಳಿ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಅದಾದ ತಕ್ಷಣ ನೀವು ಹೈ ಮಾಡ್ಕೊಳ್ಳಿ. ಅದಾಗಿದ ತಕ್ಷಣ ಸೇವ್ ಆಸ್ ವೀಡಿಯೋ ಅಂತ ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ವೀಡಿಯೋ ಸೇವ್ ಆಗುತ್ತೆ. ಅದಾದ ನಂತರ ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಕೋಬೋದು. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಭಾವಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೇನಾದರೂ ಡೌಟ್ ಇತ್ತು, ಏನೂ ಗೊತ್ತಾಗ್ತಿಲ್ಲ ಅನ್ನೋದಾದರೆ, ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅಲ್ಲೇ ಉತ್ತರಿಸ್ತೀನಿ. ಅಥವಾ ನಿಮಗೆ ನೆಕ್ಸ್ಟ್ ಒಂದು ವೀಡಿಯೋ ಮಾಡಿಬಿಟ್ಟು ಅಲ್ಲೇ ನಿಮಗೆ ನಾನು ಕ್ಲಾರಿಫೈ ಮಾಡ್ತೀನಿ.